ಮಾನವಾರ್ಥಮಾವಿರ್ಭೂತಂ ಮಾನವೀಯಾಯ ರಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರು. ಪ್ರಾತಸ್ಮರಣೀಯ ಪೂಜ್ಯಪಾದರಾದ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಪೂಜನೀಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶ್ರೀಗಳವರನ್ನು, ಪೂಜ್ಯರಾದ ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಗಳನ್ನು ಸ್ಮರಣೆ ಮಾಡಿಕೊಂಡು ನಡೆದಾಡುವ ದೇವರೆಂದೆನಿಸಿಕೊಂಡಿರುವಂತಹ ಪೂಜನೀಯ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳವರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಸವಾದಿ ಪ್ರಮುಖರಲ್ಲಿ ಶರಣೆಂದು ಪೌರ್ಣಿಮೆಯ ಶುಭ ಸಂದರ್ಭದಲ್ಲಿ ಸಮ್ಮಿಲಿತರಾಗಿರುವಂತಹ ಶಿವಸ್ವರೂಪಗಳ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಿಜಗುಣ ಶಿವಿಗಳು ಅವರೇ ಹೇಳಿರುವಂತಹ ಕೆಲವೊಂದು ಮಾತುಗಳನ್ನು ಶಿವಾನಂದಕರು ತಮ್ಮದೇ ಆಗಿರುವಂಥ ಒಂದು ವಿಶಿಷ್ಟವಾಗಿರುವಂಥ ಶೈಲಿಯಲ್ಲಿ ಅವರು ಏನು ಮಾತನಾಡಿದರೂ ಸಹಿತ ಆ ಬ್ರಹ್ಮ ವಸ್ತುವಿನ ಆಧಾರದಲ್ಲೇ ಮಾತನಾಡ್ತಾರೆ. ಬ್ರಹ್ಮವಿಲ್ಲದೆ ಮಾತನಾಡ್ತಾ ಇರಲಿಲ್ಲ. ಅಂದರೆ ಒಂದು ದೇವಾತ್ಮ ಶಕ್ತಿ ಅಂತಕ್ಕಂಥದ್ದಿಗೆ, ಆ ದೇವಾತ್ಮ ಶಕ್ತಿ ಅಂತಕ್ಕಂಥದ್ದನ್ನು ನಾನು ಅನುಭವಿಸ್ಕೊಳ್ಬೇಕಾಗಿತ್ತು ಅಂತಂದರೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೇವೆ, ಉತ್ತರವೂ ನಾನು ಹೇಳ್ತೇನೆ. ಸಂಗತವಾಗಿ ಜೋಡಿಸಿ ಕೇಳಿದ ಇಂಗಿತ ಅರಿತು ನಡೆಯುವವನೇ ಬಲ್ಲವನು. ನಾನು ಪ್ರಶ್ನೆಗಳನ್ನು ಹೊಂದಿಸಿದ್ದೇನೆ, ಅವರಿಗೆ ಉತ್ತರವನ್ನು ಇಟ್ಟಿದ್ದೇನೆ. ಅದು ಯಾರು ಹೊಂದಿಸಿಕೊಡ್ತೇನೆ ಅವರು ಬಲ್ಲವರು, ಜಾಣರು, ತಿಳಿದವರು ಅಂತ ಮಾತಾಡ್ತಾರೆ. ಈಗ ಅವರು ಹೇಳ್ತಕ್ಕಂಥ ಮಾತು, ಸುಧಾರಸಧಾರೆ ಯಾವುದು? ಸುಧಾರಸಧಾರೆ ಯಾವುದು? ಪ್ರಶ್ನೆ. ಸುಧಾರಸಧಾರೆ ಅಂತಂದ್ರೆ ಸುಧಾರ ಅಮೃತ, ಸುಧೆ ಅಂದರೆ ಅಮೃತ. ರಸಧಾರೆ ಮಹಾದೇವ ಪಿಂಡಿ ಮೇಲೆ, ಈಶ್ವರಲಿಂಗದ ಮೇಲೆ ಯಾವಾಗ ಒಂದು ಧಾರಾಪಾತ್ರ ಇಟ್ಟಿರ್ತಾರೆ, ತಾಮ್ರದ ಧಾರಾಪಾತ್ರ ಹಾಂ, ಅದರೊಳಗೆ ನೀರು ಹಾಕಿದ್ದೇವೆ ಅಂತ ಅವಿಚ್ಛಿನ್ನವಾಗಿ ಬೀಳ್ತದೆ, ಧಾರಾಕಾರವಾಗಿ ಬರ್ತದೆ. ಧಾರಾಕಾರವಾಗಿ ಬೀಳ್ತದಂತೆ ಅದು ಧಾರಾಪಾತ್ರೆ ಹೆಸರು. ಹಂಗೆ ನಿರಂತರವಾಗಿ ಯಾವಾಗಲೂ ಕೂಡ ಸುಧಾರಸಧಾರೆ ಯಾವುದು? ರಸಧಾರೆ. ಎಂಥ ರಸಧಾರೆ ಅಂತಂದ್ರೆ ಸುಧಾ, ಅಮೃತವನ್ನು ಸುರಿಸ್ತಕ್ಕಂಥ ನಿಜವಾದ ಧಾರೆ ಯಾವುದು? ಪ್ರಶ್ನೆ. ಈಗ ನಾವು ಸುಧಾ, ನಮ್ಮ ಈ ಲೋಕದಲ್ಲಿ ಅಮೃತ ಯಾವುದು ಅಂದರೆ ಪಂಚಾಮೃತ. ಪಂಚಾಮೃತ ಅಂತ ಹೇಳ್ತೀವಿ ದೇವರಿಗೆ. ಅದೇ ನಾವು ಕೊಡಗಟ್ಟಲೆ ಹಾಕೋದು, ಒಂದು ಪಾತ್ರೆಗಳು, ಸಣ್ಣ ಪಾತ್ರೆಗಳು ಮಾಡಿರ್ತೀವಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ದೇವರಿಗೆ ನಾವು ಅರ್ಪಣೆ ಮಾಡ್ತೀವಿ. ಅದನ್ನು ಹಾಕಿರ್ತಕ್ಕಂಥದ್ದು ಒಂದಿಷ್ಟು ಅದು ಹೇಳಿಕೊಂಡು ಪಂಚಾಮೃತ ಅಂದರೆ 5 ಅಮೃತಗಳು ಅದರಲ್ಲಿ ನಾವು ತಿಳ್ಕೊಂಡು ಅದು ಯಾವಾಗ ಒಮ್ಮೆ ನೀವು ತೊಗೊಳ್ತೀರಿ. ಪಂಚಾಮೃತ ದಿವಸ ತೊಗೊಳ್ಳೋದಿಲ್ಲ. ಹಬ್ಬ ಹರಿದಿನಗಳಲ್ಲಿ ಅಭಿಷೇಕ ಮಾಡಿದ ದಿವಸ, ಶಿವರಾತ್ರಿ ದಿವಸ, ಪರ್ವಕಾಲಗಳಲ್ಲಿ, ಯುಗಾದಿ ಪಾಡ್ಯ ದಿವಸ, ಬಸವ ಜಯಂತಿ ದಿವಸ, 3.5 ಅಂತ ಇವೆಲ್ಲ ಕರಿತೇವೆ. ಅವತ್ತಿನ ದಿವಸ ನಿಮ್ಮ ಇಷ್ಟ ದೇವರುಗಳಿಗೆ ನಾವು ಅಭಿಷೇಕ ಮಾಡ್ತೇವೆ. ಅಭಿಷೇಕ ಮಾಡಿದ ಕೂಡಲೇ ಅಭಿಷೇಕ ಅಂದರೆ ಪಂಚಾಮೃತನೂ ಮಾಡ್ತೇವೆ. ಅವು ಪಂಚ ಅಮೃತ, 5 ರೀತಿಯಾಗಿರ್ತಕ್ಕಂಥ ಅಮೃತಗಳೆಲ್ಲ ಕೂಡಿಸಿ ಅದನ್ನು ಹೊಡೆತುಂಬ ಕೊಡ್ತಾರೆ ಅಂತ ಅವರು. ಹೊಡೆತು ಬರ್ಕೊಡಂಗಿಲ್ಲ, ಸಣ್ಣದವರು ಚಂದ ಇಷ್ಟು ಹಾಕ್ತಾರೆ, ಅದನ್ನು ತೊಗೋತೀವಿ. ಇನ್ನಷ್ಟು ಬೇಕನ್ನೋದು ಊಟ ಅಲ್ಲ, ಅದು ಭೋಜನ ಅಲ್ಲ, ಪ್ರಸಾದ ರೂಪದಲ್ಲಿ ಬಂದಿರ್ತದೆ. ಅದಾದ ಕೂಡ ತೀರ್ಥ ಹಾಕ್ತಾರೆ, ತೀರ್ಥ ತಗೋತೀವಿ. ತೀರ್ಥವೂ ಅಮೃತ, ಪಂಚಾಮೃತವೂ ಅಮೃತ. ಆದ್ರೆ ಅವರು ಅಂತಾರೆ ಸುಧಾ ರಸಧಾರೆ. ಧಾರೆ ಯಾವಾಗಲೂ ಕೂಡ ಧಾರಾಕಾರವಾಗಿ ಸುರಿಬೇಕಾದ ಅಮೃತ ಯಾವುದು? ಈಗ ಮಾವಿನ ಹಣ್ಣಿನ ಸೀಸನ್ ಬಂತೀವಿ, ಈಗ ಹಂಗೆ ಸೋರ್ಕೊತೀವಿ. ಹಾಂ,
ಅದು ಅದು ಭಾಳ ಆಗೋಂಗಿಲ್ಲ, ಅದು ಕೆಡಿಸ್ತದೆ. ಹಾಗಾದರೆ ಸುಧಾರಸಧಾರೆ ಅಂತಕ್ಕಂಥದ್ದು ಅಮೃತದ ಧಾರೆ ನಿರಂತರವಾಗಿ ಸುರಿತದಲ್ಲ ಎಲ್ಲಿ ಪ್ರಶ್ನೆ. ಏನಾದರೂ ವಸ್ತು ರೂಪದಲ್ಲಿ ಐತೆಯೋ, ಧ್ರುವ ರೂಪದಲ್ಲಿ ಐತೆಯೋ, ಘನ ರೂಪದಲ್ಲಿ ಐತೆಯೋ, ಅಥವಾ ಯಾವ ರೂಪದಲ್ಲಿ ಐತಿ ಅದನ್ನು ಯಾವಾಗಲೂ ಸರಿ ಇರಬೇಕಲ್ಲ. ಅದಕ್ಕೆ ಉತ್ತರ ಅವೇ ಇರ್ತಾರೆ. ಸುಧಾರಸಧಾರೆ ಯಾವುದು ಪ್ರಶ್ನೆ. ನಿಜಗುಣ ಶಿವಗಳು ಹೇಳೋದು ಮಿಗೆ ಮೃದು ವಚನ. ಮಿಗಿಲಾಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಮೃದು ವಚನ. ಅಂದರೆ ನಾವು ಮಾತನಾಡ್ತಕ್ಕಂಥ ಇರೋದಲ್ಲ, ನಾಲಿಗೆ ಹಸಿ ಇರ್ತದೆ, ಹಸಿ ಇದ್ರೆ ಮಾತಾಡಕ್ಕೆ ಬರ್ತದೆ, ಒಣಗಿತ್ತಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಬೇಯ್ತಿರ್ತಾರೆ, ನಿನ್ನ ನಾಲಿಗೆ ಸೇರ್ಲಿ ಅಂತೇಳಿ ಬೇಗಳು ನಿನ್ನ ನಾಲಿಗೆ ಸೇರ್ಲಿ ಅಂತಂತಂದ್ರೇನು ಒಣಗಿ ಹೋಗಲಿ ಅಂತ ಅರ್ಥ. ಸಾಯಿ ಭಾಳ ವೇದಾಂತ ಹೆಚ್ಚೆ ಮಾತಾಡ್ತಾರೆ ಬೇಗಳವು ಹಂಗೆ ಅದಾವ್ರಿ. ಅದಕ್ಕೆ ಅವರಂತ ನಿಜಗುಣ ಶಿವಗಳು ಮಿಗೆ ಮೃದು ವಚನ. ಸುಧಾರಸಧಾರೆ ಯಾವುದು ಮಿಗೆ ಮೃದು ವಚನ. ಅಂದರೆ ಮನುಷ್ಯನಿಗೆ ದೇವರು ಮಾತನಾಡುವ ಒಂದು ಕಲೆ ಇಲ್ಲ. ಈ ಕಲೆಯನ್ನು ಯಾವ ಪ್ರಾಣಿಗಳು ಇರಬಹುದು, ಅವತ್ತು ಭಾಷೆ ಇರಬಹುದು. ಕಾಗಿ ಭಾಷೆ ಕೋಗಿಲೆ ತಿಳಿದಿಲ್ಲ, ಕೋಗಿಲೆ ಭಾಷೆ ಕಾಗಿ ತಿಳಿದಿಲ್ಲ, ರೂಪದಲ್ಲೇ ಒಂದಾದವ, ಭಾಷೆ ಭಿನ್ನವಾಗಿ. ಆಯಾ ಪಕ್ಷಿಗಳು ಆಯಾ ಪ್ರಾಣಿಗಳು ಅವರವರು ಸೊನ್ನೆ ಮೇಲೆ ಅದಾವ. ಆದರೆ ಈ ಮನುಷ್ಯನಿಗೆ ವಾಚಾಶಕ್ತಿ ಅಂತ ಕೊಟ್ಟಾಗಬೇಕು. ವಾಚಾಶಕ್ತಿಯನ್ನು ಹೇಳ್ತಾರೆ. ನಾಲಿಗೆಯನ್ನು ಕೊಟ್ಟ. ಆ ನಾಲಿಗೆಯನ್ನು ಕೊಟ್ಟ ನಂತರದಲ್ಲಿ ನಾಲಿಗೆಯಲ್ಲಿ ಇವೇನು ನಾವೇನು ಮಾತನಾಡ್ತಾ ಇದ್ದೇವಲ್ಲ, ಈ ಅಕ್ಷರಗಳು, ಈ ಅಕ್ಷರಗಳು ಒಂದೊಂದು ಸ್ಥಾನದಲ್ಲಿ ಉತ್ಪತ್ತಿ ಆಗ್ತಾವೆ. ಮತ್ತು ನಾಲಿಗೆ ಒಳಗೆ ಒಂದೇ ಅಂದೆ, ಒಂದೇ ಒಂದೇ ಅಂತ ಅನ್ನುವಲ್ಲಿ ವ ಶೂನ್ಯ ಬಿಟ್ಟರೆ ನಡುವಿಂದು ದೇ, ಓ ಅನ್ನುವಾಗ ವ ಅನ್ನುವಾಗ ತುಟಿ ಬಾಯಿ ಹೋಗ್ತಿಲ್ಲ. ದೇ ಅನ್ನುವಾಗ ನಾಲಿಗೆ ಹಲಿ ಹತ್ತಲಾದ ದೇ ಅನ್ನಕ್ಕೆ ಬರಂಗಿಲ್ಲ. ಗೊತ್ತಾಯ್ತು? ಕಂಠ ಅಂದೆ ಕ ಗಂಟಲಾಗ ಉತ್ಪತ್ತಿ ಆಗೋದು ಆ ಅಕ್ಷರ. ಠ ನಾಲಿಗೆ ಮಡ್ಸಬೇಕ. ಅದಕ್ಕೆ ಅವರದ್ದು ಕವರ್ಗ ಕ ಗಂಟ. ಚ ನಾಲಿಗೆ ಮಡಿಸಬಾರ್ದು, ಹಲಿ ಹತ್ತಬಾರ್ದು. ಚ ಛೇ ಏನು ಬಿಡ್ರಿ ಅನ್ಬಾರ್ದು. ಕ ವರ್ಗ, ಚ ವರ್ಗ. ಮುಂದಿನ ಮೂರನೇದು ಟ, ನಾಲ್ಕನೇದು ಟ, ಐದನೇದು ಪ. ಈ 5 ಸ್ಥಾನಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ 5 ಅದೇನು ವರ್ಣಮಾಲೆ ಐತಲ್ಲ, ವ್ಯಂಜನಗಳದ ಒಂದೊಂದು ಅಕ್ಷರ ಒಂದೊಂದು ಸ್ಥಾನದಲ್ಲಿ ಹುಟ್ಟಿದರೂ ಸಹಿತ ಬೇರೆ ಬೇರೆ ಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥ ಬೇರೆ ನಾಲಿಗೆ ಅಂತಕ್ಕಂಥದ್ದು ಒಂದೇ ಇದ್ದರೂ ಸಹಿತ ಆ ಬಾಯಲ್ಲಿ ಇರ್ತಕ್ಕಂಥ ಒಂದೊಂದು ಸ್ಥಾನದಲ್ಲಿ ನಾಲಿಗೆ ಕೆಲಸ ಮಾಡ್ಬೋದು. ಹಾಗೆ ಕೆಲಸ ಮಾಡೋದ್ರಿಂದ ಅಲ್ಲಿ ಅಕ್ಷರ ಹುಟ್ಟುತ್ತೆ. ಆ ಅಕ್ಷರ ಬರೀ ಅ ಅಷ್ಟ ಅಂದಿ. ಅ ಅಂದ್ರೆ ಮುಂದೇನು ಇಲ್ಲ, ಏನೂ ಇಲ್ಲ. ಅ ಅಂದ್ರೆ ಬರೀ ಒಂದು ಅಕ್ಷರ ಸ್ವರ ಅಂತದು. ಕ್ಷ ಅಕ್ಷ ಎರಡು ಕೂಡಿತು ಅಕ್ಷ. ಅದು ಮುಂದೆ ಹೋಗಿ ಆ ಶಬ್ದ ಅಕ್ಷ ಅಂತಂದಾಗ ಒಂದು ಶಬ್ದ ಆಯಿತು. ಅ ಮತ್ತು ಕ್ಷ ಎರಡು ಅಕ್ಷರಗಳು ಕೂಡಿಕೊಂಡು ಒಂದು ಶಬ್ದ ಆಯಿತು. ಯಾವುದು? ಅಕ್ಷ. ಅಕ್ಷ ಅಂತಂತಂದ್ರೆ ಅದು ಅಲ್ಲೇ ಒಂದು ಕಡೆ ಸಂಖ್ಯಾವಾಚಕ ಬರ್ತದೆ, ಇನ್ನೊಂದು ಕಡೆಗೆ ಕಣ್ಣಿಗೆ ಆಶ್ರಯವಾಗಿರ್ತದೆ, ಕಣ್ಣು ಅಂತ. ಅದೇ ಕ್ಷಿಯ ಅಕ್ಷಿ. ಅಕ್ಷಿ ಅಂದ್ರೆ ಕಣ್ಣು. ಕು ಒಂದು ಅಕ್ಷರ,
ಕು ಅದಕ್ಕೆ ಅರ್ಥ ಇಲ್ಲ, ಮತ್ತೊಂದು ಅಕ್ಷರ ಬೇಕು, ಜೋಡಣೆ ಆಗಬೇಕು. ಕ್ಷಿ, ಕುಕ್ಷಿ ಅರ್ಥ ಆಯಿತು. ಶಬ್ದಕ್ಕೆ ಅರ್ಥ ಇರಬೇಕು, ಶಬ್ದೋ ಅರ್ಥಾನುಧಾವತೆ ಅಂತ ಹೇಳ್ತದೆ ಶಾಸ್ತ್ರ. ಕುಕ್ಷಿ, ಕುಕ್ಷಿ ಅಂತ ಹೊಟ್ಟೆ, ಬರೀ ಕು ಅಂದ್ರೂ ನಡೆಯಂಗಿಲ್ಲ, ಬರೀ ಕ್ಷಿ ಅಂತ ಇಟ್ಟು ನಡೆಯಂಗಿಲ್ಲ. ಅವು ಎರಡು ಅಕ್ಷರ ಸೇರಿದ್ವು, ಎರಡು ಅಕ್ಷರಗಳು ಸೇರಿಕೊಂಡು ಒಂದು ಶಬ್ದ ಆಗ್ತದೆ. ಅವು ಎರಡು ಅಕ್ಷರ ಇರ್ಬೋದು, 3 ಅಕ್ಷರ ಇರ್ಬೋದು, 4 ಅಕ್ಷರ, ಎಷ್ಟೇ ಅಕ್ಷರಗಳಿರ್ಬೋದು. ಒಟ್ಟಾರೆ ಅಕ್ಷರಗಳು ಒಂದೊಂದು ಕೂಡಿಕೊಂಡು ಒಂದು ಶಬ್ದ ನಿರ್ಮಾಣ ಆಯಿತು. ಹಲವು ಶಬ್ದಗಳು ಕೂಡಿಕೊಂಡು ಒಂದು ವಾಕ್ಯ ರಚನೆ ಅಂತಕ್ಕಂಥದ್ದಾಯಿತು. ಇಂಥ ಅನೇಕ ವಾಕ್ಯಗಳು ಕೂಡಿಕೊಂಡು ಒಂದು ಗ್ರಂಥ ಅಂತಕ್ಕಂಥದ್ದು, ಒಂದು ಕಾವ್ಯ ಅಂತಕ್ಕಂಥದ್ದಾಯಿತು. ಈ ರೀತಿಯಾಗಿ ಉತ್ಪತ್ತಿ ಆಗಿರ್ತಕ್ಕಂಥ 52 ಅಕ್ಷರಗಳು ಈ ಕಡಿಮೆ ಮಕ್ಕಳು ಬಂದಾಗ 49 ಬಂದಿರ್ತೀವಿ, 18 ಹೋಗ್ಬೇಕು ಇರೋ ಅದು ಇಂಗ್ಲೀಷಲ್ಲಿ ಹಂಗಲ್ಲ, 26 ನಿಶ್ಚಿತ, ಅದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಕಡಿಮೆ ಮಾಡ್ಕೊಂಡಾರೆ ಅವರು ಭಾಷಾಶಾಸ್ತ್ರದಲ್ಲಿ ಕೂಡಿಕೊಂಡು ಅದರ ಮೂಲದಲ್ಲಿ ಇರತಕ್ಕಂಥದ್ದು 52 ಅಕ್ಷರಗಳು. ಈ 52 ಅಕ್ಷರಗಳನ್ನು ಕೂಡಿಸಿ ನಾವು ಶಬ್ದ ಮಾಡಕ್ಕೆ ಹಚ್ತೀವಿ, ಆ ಶಬ್ದಗಳನ್ನು ಕೂಡಿಸಿ ವಾಕ್ಯ ಮಾಡಕ್ಕೆ ಹಚ್ತೀವಿ. ಅವರಂತಾರೆ ನಿಜಗುಣ ಶಿವಗಳು ಇದನ್ನೆಲ್ಲ ಹೇಳ್ಯಾರನು ಅಂತಂದ್ರೆ ಅವರು ಭಾಷಾಶಾಸ್ತ್ರಜ್ಞರು, ವೈಯಾಕರಣಿ, ಅವರು ವ್ಯಾಕರಣ ಶಾಸ್ತ್ರಜ್ಞ. ಇಲ್ಲಿ ಹೇಳ್ತಕ್ಕಂಥದ್ದು ಸುಧಾರಸಧಾರೆ ಯಾವುದು ಅಂತ ಪ್ರಶ್ನೆ ಇರ್ತಲ್ಲ, ನಿಮಗೆ ಮೃದು ವಚನ ಅಂತಂದೇವು ನಾವು. ಆ ವಚನ ಅನ್ನುವಂಥದ್ದು ನಾಲಿಗೆ ಉತ್ಪತ್ತಿ ಆಗಬೇಕಲ್ಲ, ಶಬ್ದಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ನಾಲಿಗೆ ಇಲ್ಲಿ, ಅಕ್ಷರಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ನಾಲಿಗೆ ಇಲ್ಲಿ. ಆಯಿತು, ನಾಲಿಗೆ ಒಂದಿದ್ರೆ ಸಾಕಂಗ ಉಳಿದು ಸ್ಥಾನ ಹಲ್ಲು ಪಲ್ಲು ಏನು ಬೇಕಾಗಿಲ್ಲ, ತೆಗೆದಿಡ್ರತ್ತ ನಾಲಿಗೆ ಒಂದ ಶಾಸ್ತ್ರ ಇಲ್ಲ, ಶಬ್ದಗಳೇ ಇಲ್ಲ. ಆ ನಾಲಿಗೆಯಲ್ಲಿ ಒಳಗಡೆ ಆ ಬಾಯಿಯಲ್ಲಿರ್ತಕ್ಕಂಥ ಅನೇಕ ಸ್ಥಾನಗಳು, ಕಂಠ, ಓಷ್ಠ, ತಾಲು ಇವು ಕರೀತಾರೆ. ಈ ರೀತಿಯಾಗಿರ್ತಕ್ಕಂಥ ಕಂಠದಿಂದ, ಓಷ್ಠದಿಂದ, ತಾಲುವಿನಿಂದ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಕ್ಷರಗಳು, ಅವುಗಳನ್ನು ಬಳಕೆ ಮಾಡೋದ್ರಲ್ಲಿ ನಿನ್ನ ಶಾಣೆತನ ಇರಲಿ. ಅದನ್ನು ಹೇಳ್ತಾರೆ ಅವರು, ನಿಮಗೆ ಹೆಚ್ಚಿನದಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ರಸಾಧಾರೆ ಯಾವುದೂ ಅಲ್ಲ, ಮೃದು ವಚನ ಅಂತಕ್ಕಂಥದ್ದು. ನಾವು ಯಾವತ್ತೂ ಮಾತಾಡ್ಕೊತಿರ್ತೀವಲ್ರಿ, ಮಕ್ಕೊಂಡಾಗ ಅಷ್ಟೇ ಮಾತಾಡೋಂಗಿಲ್ಲ ನಾವು. ಆದರೆ ಮಲ್ಕೊಂಡಾಗ ಬಾಯಿ ಅಷ್ಟೇ ಮಾತಾಡೋದಿಲ್ಲ, ಮಾತಾಡೋದು ಯಾವತ್ತು ಇರತ್ತೆ. ಏನು ವಿಷಯ ಒಬ್ಬ ಕೂತಾನ ನೋಡು ಅಂತಿರ್ತಾನ, ಒಬ್ಬ ಕೂತಾನಂದ್ರೆ ಒಬ್ಬ ಕುಂತಿಲ್ಲ, ಒಳಗೆ ಇಬ್ಬರಿದ್ದಾರೆ, ಹಂಗೆ ಕುಂತಿಲ್ಲ ಅವೇನೋ ಒಂದು ಯಾವುದೋ ಗೆನ್ ಕೇಳುವ ನಾನು, ಸರಿಯೋ ತಪ್ಪೋ ತಾನ ವಿಚಾರ ಮಾಡ್ತಾನೆ, ಹಿಂಗೆ ಮಾಡಿದ್ರೆ ಹಂಗೆ ಸರಿ ಆಗೋದು, ತಾನ ಪ್ರಶ್ನೆ ಮಾಡ್ತಾನೆ, ಮತ್ತು ತಾನು ಹೆಂಗೆ ಆಗೋದು, ಯಾರು ಮಾತಾಡೋಕ್ಕಲ್ಲ, ತಾನೇ ಎಲ್ಲ ಮಾತಾಡ್ತಾನೆ, ಕಲ್ಪನಾ ಮಾಡ್ಕೊಳ್ತಾನೆ, ಪ್ರಶ್ನೆ ಮಾಡ್ಕೊಳ್ತಾನೆ, ಉತ್ತರ ತಾನ ಕಂಡು ಹಿಡ್ಕೊಳ್ತಾನೆ. ಮತ್ತು ಒಬ್ಬದಂತ ಹೆಂಗೆ ಹಿಡೋದು ನಾವು? ಯಾವಾಗಲೂ ಈ ಮನುಷ್ಯ ಒಬ್ಬ ಇಲ್ಲ, ಪ್ರಾಣಿಗಳು ಒಂದಾದ, ಮನುಷ್ಯ ಒಬ್ಬ ಇಲ್ಲ. ಯಾಕಂದ್ರೆ ಪ್ರಾಣಿಗಳು ವಿಚಾರ ಮಾಡೋದಿಲ್ಲ, ಆರಾಮ್ ಊಟ ಮಾಡ್ತಾ ಮಕ್ಕೊಂಡ್ಬಿಡ್ತಾವೆ. ಅವ್ರಿಗೆ ಏನು ಎದರದ್ದು ಚಿಂತಿಲ್ಲ, ಒಂದೇ ಹಸಿವು, ತೃಷೆ, ಸಂತಾನ, ಇಷ್ಟು ಬಿಟ್ಟರೆ. ಮನುಷ್ಯ ಹಾಗಲ್ಲ. ಮನುಷ್ಯರು ಯಾವಾಗಲೂ ಕೂಡ, ಪ್ರಾಣಿಗಳು ಯಾವಾಗಲೂ ತಮ್ಮ ಆಹಾರವನ್ನು ತಾವ ಹುಡುಕಾಡ್ಕೊಂಡು ಏನೋ ತಂದು ಮಾಡಿ ಜಗಾಡೋದಿಲ್ಲ, ಪ್ರಾಣಿರ್ತಾರೆ. ಇವಾಗ ಬುದ್ಧಿ ಯಾವಾಗ ಕೇಳ್ತಂತಂದ್ರೆ ನಂದು ನನಗೆ, ನಿಂದು ನನಗೆ. ಇದು ಯಾವಾಗ ಬಂತ ಬುದ್ಧಿ ಅಂತಂದ್ರೆ ನಂದು ನನಗೆ, ನಿಂದು ನನಗೆ. ಆ ಕಡೆ ಮತ್ತು ಆಮ್ಯಾಗ ಕೇಳ್ತಾನೆ ನಿಂದು ನನಗೆ. ಎಲ್ಲರೂ ಹಿಂಗೆ ಅನ್ಕೊತ ಹಾಡ್ತಾರೆ, ನಂದು ನಂದ ನಿಂದು ನಂದ ನಂದು ನಂದ ನಿಂದು ನಂದ ಅಂತಂದ್ರೆ ಇದನ್ನು ಚಾಲು ಏನು ಮಾಡ್ತಾನಂತ ಒಬ್ಬವಲ್ಲ. ಅದಕ್ಕಾಗಿ ಅವರಂತಾರಿಲ್ಲಿ ಮನುಷ್ಯ ಆಗಿರ್ತಕ್ಕಂಥದ್ದು ಯಾವಾಗಲೂ ನಿರಂತರವಾಗಿ ಮನುಷ್ಯ ಇವ ಲಾಫಿಂಗ್ ಎಂದಲ್ಲ, ಟಾಕಿಂಗ್ ಎಂದಲ್ಲ, ಥಿಂಕಿಂಗ್ ಎಂದಲ್ಲ, ಎಲ್ಲ ರೀತಿ ಇವ ಮಾತನಾಡತಕ್ಕಂಥ ಪ್ರಾಣಿ, ನಗತಕ್ಕಂಥ ಪ್ರಾಣಿ, ವಿಚಾರ ಮಾಡ್ತಕ್ಕಂಥ ಪ್ರಾಣಿ. ನಗುವಂಥ ಪ್ರಾಣಿ ಅಂದ್ರೆ ಮತ್ತು ಒಬ್ಬ ನಕ್ಕರೆ
ನಕ್ಕಷ್ಟು ದಿನ ನೆನದು 10 ದಿನ ನೆನದಲ್ಲ, ನೀನಗುವ ಹೂವಾಗು ಜಗದ ವನದಲ್ಲಿ ಅಂತ ಹೇಳ್ಕೊಂಡು ನಾವು ಹೇಳ್ಕೊತ ಹೊಂಟ್ವಿ. ಅದು ನಗು ಅಂದಾರ ಮತ್ತು ಶಾಸ್ತ್ರದಾಗ ನಗು ಅಂತಂದಾರ ಅಂತ ಒಬ್ಬ ಹೊಂಟಾನ. ಮಂದಿ ಸಿಕ್ಕಾಪಟ್ಟೆ ಮಂದಿ ಒಬ್ಬನ ಆಗತ್ತಾನ. ಯಾವುದು ಕಾರಣ ಏನು ದಿಶೆ ಇಲ್ಲ ಅವ್ರದ್ದು ಹುಚ್ಚದ ನಗುದು ಒಂದು ಕಾರಣ ಇತ್ತಲ್ಲ, ಒಬ್ಬ ಅಲ್ಲ ಅದಕ್ಕೆ ಮ್ಯಾನ್ ಈಸ್ ಲಾಫಿಂಗ್ ಅಂತ. ಮನುಷ್ಯ ಆಗಿರ್ತಕ್ಕಂಥ ನಗು ಪ್ರಾಣಿ. ಯಾಕಂತಂದ್ರೆ ಯಾವಾಗಲೂ ಕೂಡ ಹಸನ್ಮುಖಿಯಾಗಿರಬೇಕು, ನಕ್ಕೊಂತಿರಬೇಕು, ಶಬ್ದಗಳನ್ನು ಈ ರೀತಿ ಬಳಸ್ಕೊಂತಿರಬೇಕು. ರಸಾಧಾರೆ ಯಾವುದು? ರಸಧಾರೆ ನಾವು ಮಾತನಾಡ್ತಕ್ಕಂಥ. ಅದಕ್ಕೆ ಅವರದು ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳ. ಅದು ಜಪ, ಅದು ತಪ. ನಾವು ಜಪತಪಗಳನ್ನು ಮಾಡ್ತೀವಿ, ಅಲ್ಲಿ ಏನದು ಶಬ್ದಗಳೇನಿಲ್ಲ. ಓಂ ನಮಃ ಶಿವಾಯ, ಶಿವಾಯ ನಮಃ, ಓಂ ರಾಮ, ಹರಿ, ಕೃಷ್ಣ. ಇವೆಲ್ಲವುಗಳು ಕೂಡ ಅಹಿಂಸಾ ಪರಮೋ ಧರ್ಮ ಅಂತ ಅವರು. ಬುದ್ಧಂ ಶರಣಂ ಗಚ್ಛಾಮಿ ಅಂತ ಇವರು. ಲಾ ಇಲಾಹ ಇಲ್ಲಲ್ಲಾಹ ಅಂತ ಇವರು. ಓಂ ನಮೋ ನಾರಾಯಣಾಯ, ಓಂ ನಮೋ ವಾಸುದೇವಾಯ ಅವರು. ಇವೆಲ್ಲ ಏನು ಶಬ್ದಗಳೇ, ಮಂತ್ರಗಳೇ ಎಲ್ಲವೂ ಕೂಡ. ಅದಕ್ಕೆ ಅವರಂತಾರೆ ಭಾಷೆ ಅನ್ನುವಂಥದ್ದು, ಎಟಮಾಲಜಿ ಅಂತಕ್ಕಂಥದ್ದು ಒಂದು ಅಂದರೆ ಭಾಷಾ ಶಬ್ದೋತ್ಪತ್ತಿ ಶಾಸ್ತ್ರ ಅಂತಕ್ಕಂಥದ್ದು ಐತೆ. ಶಬ್ದಗಳು ಎಲ್ಲೇ ಹುಟ್ಟಿದ್ರು ಸಹಿತ ಶಬ್ದಗಳು ಮಾತ್ರ ಪವಿತ್ರವಾಗಿರ್ತಕ್ಕಂಥವುಗಳೇ. ಆದರೆ ಮನುಷ್ಯನ ಮಾನಸಿಕ ಬದಲಾವಣೆಯಿಂದ ಶಬ್ದಗಳಲ್ಲಿ ದೋಷ ಉಂಟಾಗಿದೆ. ಅದಕ್ಕಂತ ಅವರು ನಿಜಗೊಂಡು ದೋಷವನ್ನು ಉಂಟು ಮಾಡೋಕ್ಕೆ ಅವರು ಜಪ ಮಾತು ಅಂತಕ್ಕಂಥದ್ದು ಶರಣಂದ್ರು ಮಂತ್ರ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅವ್ರು ಕಳೆದು ಅಲ್ಲಮ್ಮ ಪ್ರಭುದೇವರು. ಮಾತೆಂಬುದು ಜ್ಯೋತಿರ್ಲಿಂಗ. ನುಡಿದರೆ ಮುತ್ತಿನ ಹಾರದಂತರದು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಾರೆ, ನುಡಿದರೆ ಸ್ಫಟಿಕದ ಶಲಾಖೆ ಅಂತಾರೆ. ಅವರಂತಾರೆ ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನ್ನಬೇಕು. ಇದು ಮಾತು, ಇದು ಮಿಗೆ ಮೃದು ವಚನ. ಇದು ಎದರಿಂದ ಬರ್ತದಂತಂದ್ರೆ ನಾವು ಬಳಸ್ತಕ್ಕಂಥ ಶಬ್ದಗಳು, ಆ ವಾತಾವರಣ, ಆ ಸಂಘ ಅಂತಕ್ಕಂಥ. ಅದಕ್ಕಾಗಿ ಅಂಥ ಒಂದು ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳವಯ್ಯ, ಸದುವಿನಯವೇ ಸದಾಶಿವನ ಒಲಮೆಯ. ಆ ವಿನಯ ಅನ್ನುವಂಥದ್ದು ಇತ್ತು ಅಂದರೆ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಶಬ್ದಗಳು ಕೂಡ ಅಷ್ಟೇ ಸಾತ್ವಿಕವಾಗಿದೆ, ಬಹಳ ಸಾತ್ವಿಕವಾಗಿದೆ. ತುಕಾರಾಮ್ ಮಹಾರಾಜರು ಬಹಳ ಅಪವಾದ, ಸಾಕ್ರೆಟಿಸ್ ಬಹಳ ಅಪವಾದ. ಹೆಂಡತಿ ಅಂದ್ಕೊಂಡು ಬರೆಯೋಳು ಸಾಕ್ರೆಟಿಸ್ ಒಂದು ಹಳೆ ಬರೋದು ಅಲ್ಲಿ ಹಂಗೆ. ಗ್ರೀಕ್ ದೇಶದಲ್ಲಿ, ನಮ್ಮ ದೇಶದಲ್ಲಿ ಇಲ್ಲೇ ಮಹಾರಾಷ್ಟ್ರ ತುಕಾರಾಮ್. ಇನ್ನೂ ಅನೇಕ ಅದಾರ ಹಂಗೆ ಎಲೆ ಮನೆ ಕಾಯಾಗಿ ಎಷ್ಟೋ ಜನ ಅದಾರ. ಎಷ್ಟು ಜನ ಬಡಿಸ್ಕೊಂಡಿಲ್ಲ ಸಂತರು. ಆದರೂ ಸಹಿತ ಸಂತರು ಹೇಗೆ ಇದಕ್ಕೆ ಸಂತ ಒಬ್ಬ ವೀಣಾ ತಯಾರು ಮಾಡಿದ. ವೀಣಾ ತಾನೇ ಬಹಳ ಸುಲಭ ವೀಣಾ, ಸುಂದರ ವೀಣಾ ನುಡಿಸಾವ. ತಾನೇ ಸ್ವತಃ ಒಂದು ವೀಣೆ ತಯಾರು ಮಾಡಿದ. ಆ ಜ್ಞಾನವೂ ಅವನಿತ್ತು. ಅದನ್ನು ಬರೀ ವೀಣಾ ಮೇಲೆ ಕೈ ಇಟ್ಟು ಬರೀ ಹಿಂಗೆ ಶ್ರುತಿ ಹಿಡಿದ ಅಂತಂದ್ರೆ ಜನ ಬರ್ತಿದ್ರು. ಭಾಳ ನೂರಾರು ಸಾವಿರಾರು ಜನ ಕೇಳೋರು. ಆ ಬೆರಳಿನೊಂದಿಗೆ ಆ ತಂತಿಯಲ್ಲಿರ್ತಕ್ಕಂಥ ನಾದ, ನಾವು ಹಾಡ್ತಕ್ಕಂಥ ಧ್ವನಿಯ ಆ ಒಂದು ಝೇಂಕಾರ, ಅದರಲ್ಲೇ ಓಂಕಾರ ಅಂತಕ್ಕಂಥ ಎಲ್ಲರೂ ತನ್ಮಯ ಆಗಿಬಿಡ್ತಿದ್ರು. ಇದೆಲ್ಲ ನೋಡಿ ಅವನು ಹೇಳ್ತಿಗೆ ಸಿಟ್ಟು ಬರ್ತದೆ. ನಾನು ಗಂಡ ತಯಾರು ಮಾಡಿದ್ವಿ ಈಗ, ನನ್ನ ಗಂಡ ಹಾಡಾವ, ನನ್ನ ಗಂಡ ಒಬ್ಬ ಹಸಾವ. ಇದನ್ನು ಕೇಳಿ ಇವ್ರು ಸಂತೋಷ ಪಡೋರು. ತಂತಿ ನಮ್ಮದು, ಗಿಡ ನಮ್ಮದು, ಹಾಡ ಇವು ಯಾವ ಇವು ಆಕೆ ಸಿಟ್ಟು ಬತ್ರಿ. ಬಂದವರೆಲ್ಲ ಸಿಕ್ಕಾಪಟ್ಟೆ ಬೇಯಾಕಿ. ಯಾಕೆ ಬೇಯ್ತೆ ಅಂತ ಸುಮ್ಮನೆ ಒಂದು ದಿವಸ ಹೇಳಿದ, ನಿನ್ನಷ್ಟಕ್ಕೆ ನೀನು ಹಾಡಬೇಕು, ಈ ವಸ್ತು ನೀವು ಒಬ್ಬ ಉಪಯೋಗ ಮಾಡ್ಬೇಕು. ನೀನು ಅವ್ರು ಯಾಕೆ ಕೇಳಬೇಕು? ನಿನ್ನ ಹಾಡು ಅವ್ರು ಯಾಕೆ ಕೇಳಬೇಕು? ಅದೆಲ್ಲ ಕೇಳೋ ಹಕ್ಕು ನನಗೆ ಗಟ್ಟ ಇದೆ. ಹೀಗೆ ಒಂದು ಅವ ಮತ್ತಿಲ್ಲಿ ಏನರ ಅಂದ್ರೆ ಬಡಿತಾಳ,
ಅದೊಂದು ಮುಂದಿನ ಸಾಧನೆ. ಮತ್ತು ಗುಡುಗ ಮಿನ್ಸಿದ್ರೆ ನೋಡೋದಲ್ರಿ, ಅದು ಅವ್ನು ಗೊತ್ತಾಗಿತ್ತು. ಗುಡುಗ ಮಿಂಚ ಅಂತಂದ್ರೆ ಮೊದಲು ಬೇಗಡ್ರಿ. ಅವಾಗ ಮತ್ತು ಮೊದಲು ಒಂದು ಕಾಲಕ್ಕೆ ತಾಮ್ರ ಕೊಡೋದು ಶ್ರೀಮಂತ ಮನೆಯಾಗ ಗಟ್ಟೆ ಇರ್ತದ್ದು, ಬಡವ್ರ ಮನೆಯಾಗ ಮತ್ತು ಮಣ್ಣಿನ ಕೊಡೋಣ ಬಿಂದಿಗೆ ಹೋಗಿ ನೀರು ತರ್ತಿದ್ರು. ಏನಾಗಿಬಿಡ್ತು, ಅವ್ನು ಗೊತ್ತಿತ್ತು ಭಾಳ ಸಲ ಅವು ಆಗ್ಯಾವ. ಹಂಗೆ ರಗಡು ಗಡಿಗೆ ಹೊಡೋದು, ರಗಡು ಬಿಂದಿಗೆ ಹೊಡೋದು, ತಲೆ ಹೊಡೆದಿದ್ದು ನಮ್ಗೆ. ಬೇದ್ಲು 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 ಅವ್ನು ಗೊತ್ತಾಗ್ತು. ಗುಡುಗ ಮಿಂಚ ಚಾಲವಾಗಿತ್ತು ಮೇಲೆ ಮತ್ತು ಮಳಿನೂ ಸುರಿಯುವುದು. ಮಳಿ ಅಂದ್ರೆ ಗಡಿಗೆ ನೀರು ಹೊತ್ಕೊಂಡು ಒಂದು ಹೊರದು ಬಿಡಕ್ಕೆ ನೀರು ಚಲು ಒಯ್ಯಂಗಿಲ್ಲ, ಗಡಿಗೆ ಸಮೇತ ಒಯ್ಯ. ಅವ್ನು ಅನ್ನಿಸ್ತು, ವೀಣಾ ಮಾಡಿದೆ ಅವನಿಗೆ, ಇದು ಇನ್ನೇನೆಲ್ಲ ಸೋಸು ಬೇಡ, ಈಗ ಹಣೆ ಬರ ನನಗೆ ಗೊತ್ತೈತಿ, ನಾ ಹಾಡಿದ್ದನ್ನು ಕೇಳಿ ಇಷ್ಟು ಜನ ಸಂತೋಷ ಪಡ್ತಾರೋ ಅಂತ ಒಂದು ಭಾವ ಈಗಿಲ್ಲ. ಬೇಡ ಬೇಡ, ನಾ ಹಾಡೋದೇ ಬೇಡ. ಈಗ ಜನರು ನಾ ಹಾಡಿದ್ರೆ ಜನ ಬರೋದು, ವೀಣಾ ಭಾಷೆದ್ರೆ ಜನ ಬರೋದು, ಬರೀ ಕೈ ಇಟ್ಟು ಸಾಕು. ಗಾಳಿ ಸ್ವಲ್ಪ ಹಿಂಗೆ ಸೂಸು ಗಾಳಿ ಬಿಟ್ಟುಕೊಡಿ ಹಂಗೆ ಅವರು ಯಾವಾಗ ಇವ ವೀಣಾ ಭಾಷೆನೋ, ಯಾವಾಗ ಹಾಡ್ಯಾನೋ, ಯಾವಾಗ ನಾವು ಕೇಳೋದು ಜನ ಉತ್ಸುಕರಾಗಿ ಬರ್ತಿದ್ರು. ಯಾವಾಗ ಈಕಿ ಬೇದ್ಲು, ಎಂದೂ ಸಿಟ್ಟು ಬಂದಿದ್ದಿಲ್ಲ ನಾವು. ಅವತ್ತು ಸಿಟ್ಟು ಬಂತು. ಸಿಟ್ಟು ಬಂತು, ಅವೇನು ತಯಾರು ಮಾಡಿದ್ದಲ್ಲ ತಂದೂರಿ ಓದು ಒಡೆದ ಈಕಿ ಮೇಲೆ ಸಿಟ್ಟಿಗೆ ಹೇಳಿಲ್ಲ. ಸಿಟ್ಟಿಗೆದ್ದು ತನ್ನ ತಂಬೂರಿ ಒಡೆದಿಂದ ಹಾಡೋದು ಸಾಕು ಪಾತ್ ಸುಮ್ಮನೆ ಬಾಲ ಹಾಕೊಂಡು ಕೂತ. ಹಿಂಗೆ ಯಾಕೆ ಕೂತಿ ಅಂತ ಕೇಳಿದ್ರು. ನನ್ನ ಕೆಲಸನ ಹಾಡೋದು ಬಾರಿಸೋದಿರುತ್ತೆ, ಮತ್ತು ಬಂದವರೆಲ್ಲ ಮತ್ತು ಈಗ ನಾ ಹಾಡೋದು ಬಾರಿಸೋದು ಜನ ಕೇಳಿದ್ರೆ ನನ್ನ ಕಲೆ ಅದು ಆರಾಧನೆ, ಅದು ಅವರೆಲ್ಲ ಕಲಾರಾಧಕರು. ಮತ್ತು ಇದು ಬೇಡ ಅಂತಂದ್ಮೇಲೆ ನನಗೆ ಬೇಡ ಕೊಡು ಅಂತಂತಂದ್ಮೇಲೆ ಸಾಕಿದೆ ಹೊಡೆದು. ನೀನು ಸಿಟ್ಟಿಗೆದ್ದು ಬಿದ್ದಿದ್ದ ಬಡ್ದಿದ್ದ ಅಂದ್ರೆ ಹೊಳ್ಳೆ ಅಕ್ಕಿ ಮಾಡ್ತಿದ್ದು ಹೇಳಕ್ಕೆ ಬರ್ತಿದ್ದಿಲ್ಲ. ಇವ ಏನು ಹೇಳ್ಬಿಟ್ಟ, ಆಕೆ ನನಗೇನು ಅಂದಿರಬಾರ್ದು, ನನ್ನ ಕೆಲಸ ಆಗಿರಬೇಕು ಅಂತ ತಿಳ್ಕೊಂಡು ಅಂತಂದು ಇದ್ದು ತಂಬೂರಿ ಒಡೆದು ಹಾಕಿ ಬಾಲ ಹಾಕೊಂಡು ಒಳಗೆ ಬಂದು ಕೂತ. ನೀವು ಯಾಕೆ ಕೂತೀರಿ ಬಾಲ ಹಾಕೊಂಡು ಒಳಗೆ? ಎಲ್ಲಿ ಓದೋದು ಕೇಳಿಲ್ಲ ಆಕೆ. ಅಲ್ಲಿಂದ ಒಂದು ಸುರ್ತಿ ಗಪ್ಪಿಲ್ಲ ಕೂತಾನೆ. ಮತ್ತು ಹಾಡ್ಬೇಕಲ್ಲ, ಇನ್ಯಾಕೆ ಹಾಕೋಲ್ಲ, ಕೈಯಾಗಿ ವೀಣಾ ಇದ್ರೆ ಹಾಡೋದು. ಇದನ್ನು ಶಬ್ದ ಕೇಳಿ ಕೇಳಿ ನಾನು ಸಾಕಾಗಿ ಮಂದಿ ಬರೆದ್ಬಿಟ್ರು. ನಾ ವೀಣಾ ಬಾರಿಸೋದು ಬಿಟ್ರೆ ಅವ್ರು ಬರೋಂಗಿಲ್ಲ, ವೀಣಾ ಬಾರಿಸಿದ್ರೆ ಅವ್ರು ಬರ್ತಾರೆ. ಮತ್ತು ಇದು ವೀಣಾನೇ ಇರ್ಲಿಕ್ಕಂದ್ರೆ ಅವರು ಬರೋಂಗಿಲ್ಲ, ನಂದು ಕೆಲಸ ಇಲ್ಲ, ಆರಾಮ್ ಕೂದಿರ್ತೇನೆ. ಯಾವಾಗ ಆ ತಪ್ಪಿನ ಅರಿವಾಯಿತು ಅವಾಗಿಂದ ಏನೋ ಅಂದ್ಬಿಟ್ಟು ಅಕಸ್ಮಾತ್ ಸ್ಥಿತಿಗೆಂದ ಅವ ಏನಾರ ಅಂದಿದ್ದಾನ ಮಾತು ನಿಗೆ ಮುಂದೆ ವಚನ ಬಂದವರೆಲ್ಲ ಬೇರೆ ಬಿಡಿಸಿದ್ಲಿ ಖರೆ, ಬೇಯಿಸ್ಕೊಂಡು ಸಿದ್ದು ಬರ್ತಿದ್ರು ಅವರು. ಅಪಮಾನ ಹಿಂಗಾಕಿ ಬ್ಯಾಡ ಅಂತ ತಿಳ್ಕೊಂಡು ಒಡೆದು ಹಾಕಿರೋದು ಸಹಿತ ಕೊನೆಗೆ ಅವನು ಏನೂ ಅಂದಿಲ್ಲ. ಅದಕ್ಕೆ ಅವರೊಂದು ಮಾತು ಬೆಳ್ಳಿ ನೋವು ಬಂಗಾರ, ಅದಕ್ಕಿಂತ ಮುಂದೊಂದೈತಿ ಮಾತು ಬೆಳ್ಳಿ ತಿಳಿದು ಮಾತಾಡಿದ್ರೆ ಮಾತು ಬೇಡ. ಮತ್ತು ಅವ್ರು ಜಂಗ್ ಐತಿದ್ರು ಕಬ್ಬಳ ಗಂಟೆ ಮಾತಾಡಿದ್ರೆ ಮಾತು ಬೇಡ, ಮೌನ ಬಂಗಾರ ಸುಮ್ಮನೆ. ಇದು ಮುಂದೊಂದೈತಿ, ಮೂರನೇದು ಅರಿತು ಮಾತನಾಡಿದರೆ, ಮೌನವನ್ನು ಬಿಟ್ಟು ಅರಿತು ಮಾತನಾಡಿದರೆ ಅದು ಮಾಣಿಕ್ಯ. ಬೆಳ್ಳಿ ಬಂಗಾರ ಮಾಣಿಕ್ಯ, ಈ ಬೆಳ್ಳಿಗಿಂತಲೂ ಬಂಗಾರ ಹೆಚ್ಚು ಶ್ರೇಷ್ಠ, ಬಹಳ ಬಂಗಾರಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಾಣಿಕ್ಯ. ಅದಕ್ಕೆ ಅವರಂತಾರೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಯಾವಾಗ ಅಂದರು ಅಂತಂದ್ರೆ, ಆಕೆ ಮುಕ್ತಾಯಕ್ಕೆ ಹತ್ಕೋತ ಕೂತಿದ್ಲು. ಅಣ್ಣನ ಹೆಣ ಹಾಕ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಹತ್ಕೋತ ಕೂತಿದ್ಲು. ಪ್ರಭುದೇವರು ಮೊಟ್ಟ ಮೊದಲನೇದಾಗಿ ಬೆಟ್ಟದಾಗಿ ಮುಕ್ತಾಯ. ಜಗನ್ನ ಅವಿರಳ ಜ್ಞಾನಿ, ಸತ್ತದ್ದನ್ನು ನೋಡ್ಕೊಂಡು ಹೆಣ ಹಾಕ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಹತ್ತಿದ್ಲು. ಆಗ ಅಂಗೈಯಲ್ಲಿ ಅರಳದ ತಲೆ ಹಿಡಿದುಕೊಂಡು
ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ನೋಡ್ರಿ ಪ್ರಭುದೇವ್ರ ಮಾತು ಎಷ್ಟು ಚಂದ ಅಂತಂದ್ರೆ, ಏನವ ನಿನ್ನ ಹೆಸರು ಅಂತ ಕೇಳಿಲ್ಲ, ನಿನ್ನ ಹೆಸರು ಏನವ ಅಂತ ಹಂಗೆ ನೇರವಾಗಿ ಕೇಳಿಲ್ಲ, ಶಬ್ದ ಎಷ್ಟು ನಿಜ. ಅದಕ್ಕೆ ಅಲ್ಲ ನಿಗೆ ಮೃದು ವಚನ. ಅಂಗೈಯಲ್ಲಿ ಅರಳದ ತಲೆ ಹಿಡಿದುಕೊಂಡು ಕಂಗಳ ಮುತ್ತು ಪೌಡಿಸುವಾಕೆ ನೀನಾರು ಹೇಳ. ನಿನ್ನ ಕೈಯೊಳಗೆ ಅವಿರಳ ಜ್ಞಾನಿ ಆಗಿರ್ತಕ್ಕಂಥ ಪರಂಜ್ಯೋತಿ ಆಗಿರ್ತಕ್ಕಂಥ ಜ್ಞಾನಿಯ ತಲೆ ನಿನ್ನ ಕೈಯಾಗಿ ಹಿಡ್ಕೊಂಡು ಹೆಣ ಹಿಡ್ಕೊಂಡು ಕಣ್ಣಾಗಿ ನೀರು ತರಕತ್ತಿಯಲ್ಲ, ಯಾರು ನೀ ಅಂತ ಕೇಳ್ತಾನೆ. ಅರ್ಥ ಇದು. ಅಂಗೈಯಲ್ಲಿ ಅರಳದ ತಲೆ ಹಿಡಿದುಕೊಂಡು ಕಂಗಳ ಮುತ್ತು ಪವಡಿಸುವ ಹಾಗೆ ಕಣ್ಣಾಗಿಂದ ಹನಿ ನೀರು ಬಿಟ್ಟಿದ್ದು, ಹನಿ ನೀರು ಬಿಟ್ಟಿದ್ದು. ಅವು ಕಂಗಳು ಕಣ್ಣಿನಿಂದ ಹನಿ ಹನಿಯಾಗಿ ನೀರು ಬೀಳ್ತಿದ್ದು. ಅವು ಮುತ್ತಿನಂಗೆ ಒಂದೊಂದು ಹನಿ ಬೀಳ್ತಿದ್ದು ನೋಡಿದ ದೂರಿನಿಂದ ಪ್ರಭು. ಕಂಗಳ ಮುತ್ತು ಪವಣಿಸುವ ಆಕೆ ನೀರಾರು ಹೇಳ. ಕಣ್ಣಿನ ಹಾಕಿ ಧಾರಾಕಾರವಾಗಿ ಯಾರು ನೀನು ಗೊತ್ತಿಲ್ಲ ಪ್ರಭುವಿಗೆ. ಇವ್ರು ಯಾರುತ್ತೆ ಗೊತ್ತಿತ್ತು, ಅಂತರಂಗ ಗೊತ್ತಿತ್ತು, ಆದರೂ ಕೇಳಬೇಕಾಗಿತ್ತು. ಅದು ಹಂಗೆ ಮಾತಿಗೆ ಬೆಳೆದು ನೀ ಭಾಳ ಮಾತಾಡ್ತೀಯಲ್ಲ ಅಂತಂದು ಪ್ರಭುದೇವ್ರು ಯಾರು ಈಕೆ ಗೊತ್ತಿಲ್ಲ. ಅವಾಗ ಪ್ರಭುದೇವ್ರು ಮಾತೆಂಬುದು ಜ್ಯೋತಿರ್ಲಿಲ್ಲ ಅವರು ಹೇಳಿದ್ರು. ಹಾಗಾಗಿ ಅವರು ನಿಜವೂ ಶ್ರೀಗಳು ಅಂತಾರೆ, ಇನ್ನು ಭಾಷೆ ಅಂತಕ್ಕಂಥದ್ದು ಅದು ಮನೆಯ ಆಧಾರ ಸ್ತಂಭವೇ ಭಾಷೆ. ಮನೆಯಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಭಾಷೆಯನ್ನು ಉಪಯೋಗ ಮಾಡ್ತೀವಿ ಆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಮಕ್ಕಳು ಕಲಿತಾರೆ, ಪರಿವಾರವೂ ಕೂಡ ಕಲಿತಾರೆ. ಇಬ್ಬರು ಗೆಳೆಯರಿದ್ದು ಒಬ್ಬ ಗೆಳೆಯ ಚಲೋ ಮನೆ ಕಲಿಸಿದ. ಬಾಗಲ ತಂದ ಬಾಗಲ ಹಿಂಗಿತ್ತು, ಬಹಳ ಸುಂದರ ಬಾಗಲ, ಚೌಕಟ್ಟು ಹಂಗೆ, ಬಾಗಲ ಪಡಕು ಹಂಗೆ, ಸಾಗವಾನಿ ಕಟ್ಟಿಗೆ ಚಲೋ ಕಟ್ಟಿಗೆ ಸಿಕ್ಕಿತ್ತು, ಒಳ್ಳೆಯ ಕಲಾಕಾರ ಸಿಕ್ಕಿದ್ದ. ಭಾಳ ಇಬ್ಬರು ಗೆಳೆಯರು ಯಾವಾಗಲೂ ಒಂದು ವರ್ಷದಾಗ 2 ವರ್ಷದಾಗ ಕೊಡೋರು. ಗೆಳೆಯ ಹೇಳಿ ಅಕಸ್ಮಾತ್ ನೋಡಪ್ಪ ಚಲೋ ಮನೆ ಕಳಿಸೋದು, ಯಾವಾಗ ಕಡೆ ಬಂದಾಗ ಮನೆ ಕಡೆ ಬಾ, ಊರಿಗೆ ಬಂದಾಗ ಮನೆ ಕಡೆ ಬಾ, ನಾಳೆ ಬಾ. ಅಕಸ್ಮಾತ್ ಅವನು ಇವು ಆಮಂತ್ರ ಯಾರಿಗೆ ಕೊಟ್ಟಿದ್ರಲ್ಲ ಅವ ಬಂದಾಗ ಇನ್ನೂ ಇರಲಿಲ್ಲ ಹೋದ. ಬಹಳ ದಿವ್ಸಕ್ಕೆ ಮತ್ತೆ ಇವು ಬೇಕಾದ ಮನೆ ಮಾರಾಟ ಬೇಕಾದ. ಏನು ಹೇಳಿದ್ದೆ ಮತ್ತು ಏನು ಬರೋದಿಲ್ಲ, ಬಂದಿದ್ದಿ ಮನೆ ನೋಡೇನಿ, ತಲೆಭಾಗ ಸರಿ ಇಲ್ಲ ಅಂತ ನಾನು ಲಕ್ಷ ಗಟ್ಟಲೆ ಕೊಟ್ಟು ಅದು ಖರ್ಚು ಮಾಡಿ ತಂದಾಗ್ತೀನಿ. ಬೇರೆ ಮನೆ ನೋಡಿರ್ಬೇಕು, ನನ್ನ ಮನೆಯಲ್ಲಿ ಬಂದಿರಲಿ ಅಂತ. ಪುಣ್ಯಾತ್ಮ ನಿಮ್ಮ ಮನೆಯಲ್ಲಿ ಬಂದೇನು ಹೊರಗೆ ಕಾಲಿನ ಬೆಲ್ಲಿತ್ತು, ಬೆಲ್ಲ ಬರೋದು ಮತ್ತು ಸಿಟ್ಟು ಬರ್ತೈತೆ. ನಾನು ಹೇಳಿದ್ರೆ ಪುಣ್ಯಾತ್ಮ ಒಳಗೇನು ಬಂದು ಯಾರು ಅಂತ ಕೇಳಿದ್ವಿ. ನಾನು ಹಿಂಗೆ ಮತ್ತು ನಿಮ್ಮ ಯಜಮಾನಿಗೆ ಕೆಳಗೆ ಬಂದಿ ಅಂತ ಕೇಳಿದ್ವಿ. ಬಾ ಅಂತ ಹೇಳಿದ್ರು. ಸುಮ್ಮನೆ ಹೆಂಗೆ ಹೇಳ್ತಾನ ನೀ ಯಾವ ರೆಡಿ ಹೊರಗೆ ಕೆಳಗೆ ಬಂದೀನಿ ಬೇರೆ ಕಳಿಸಿದ್ವಿ. ನೀವು ಬೆಟ್ಟ ಅದ ಏನಂತ ಬಾಗಲ ಹಚ್ಚಿಯೋ ಎಂತ ಬಾಗಲ ಸುಮಾರು ಬಾಗಲ ಸರಿ ನೋಡಿಲ್ಲ ನೀವು ಏನು ಚಂದ, ಎಲ್ಲರೂ ಬಂದು ಮೆಚ್ಕೊಂತಾರೆ. ಹುಚ್ಚಿ ತಲೆಬಾಲ್ ಅಂದ್ರೆ ಮನ್ಯಾಗ ಹೆಣ್ಮಗಳು ಮನೆಗೆ ಬಂದವರಿಗೆ ಏನೇ ಬಂದರೆ ಅದೊಳಗಿದ್ದರೆ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಡಿ ಹೋಗುವುದೇ, ಒಡನೆ ನುಡಿದರೆ ಸೆರೆ ಹೊಟ್ಟೆ ಒಡೆಯುವುದೇ ಬಸವಣ್ಣವಂತ. ಏನು ಬೇಡ, ನಾವು ಏನು ಹೆಚ್ಚಿನ ಕೊಡೋದು ಬೇಡ, ಒಳ್ಳೆಯ 2 ಮಾತುಗಳು ಬನ್ನಿ ಯಾರು ಏನು ಅಂತ ತಗೊಂಡು ತಂದಿದ್ದಂತ ನನಗೆ ಖುಷಿ ಆಕಿತ್ತಪ್ಪ. ಯಾವಾಗ ನಾನು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರವ ಏನೇ ಹೇಳಿದ್ದೀಪ ಅಂತ ಹೇಳಿ ಬಂದೆ. ಅದಕ್ಕೆ ಮನೆ ತಲೆಬಾಗಲು ಯಾವುದು ಅಂತ ನನ್ನ ಹೆಂಡತಿ ಮಾತುಗಳು ಅಷ್ಟು ಚಂದ ಭಾಳ ತೊಗೊಂಡು ಏನು ಮಾಡ್ತೀವಿ, ನಿನ್ನ ಹೆಂಡತಿ ಬಾಯಿ ಸುಧಾರಿಸು, ಅದು ತಾಣ ಸುಧಾರಿಸು. ಅದಕ್ಕೆ ನಾ ಹೇಳೋದು
ನಿಜಗುಣ ಶಿವಗಳಂತಾರೆ ಸುಧಾರಸಧಾರಿ ಯಾವುದು ನಾವು ಯಾವಾಗಲೂ ಬಳಸ್ತಕ್ಕಂಥದ್ದು. ಈ ಒಂದು ಅರ್ಧ ತಾಸು ತಿಳ್ಕೊಂಡು ನಾವು ಮಾತಾಡಕತ್ತಿದ್ದು ಶಾಸ್ತ್ರದ ಮಾತು ಮಾತಾಡಬಹುದು, ಶಸ್ತ್ರ ಚುಚ್ಚಿದಂಗೆ ಮಾತಾಡ್ಬೋದು. ಏನು ರೀ ಮಾತಾಡಿದ ಮಾತು ಎದ್ಯಾಕೆ ಚುಚ್ಚಿ ಬೆನ್ನಾಗ ಪಾರಾಗೈತಿ ಮತ್ತು ಉಳಿದ ಹೆಂಗು ಎದ್ಯಾಕೆ ಚುಚ್ಚಿ ಬೆನ್ನಾಗ ಪಾರಾಗಿತ್ತು ಅಂತಂದ್ರೆ ಉಳಿದ ಹೆಂಗಪ್ಪ ನಾನು ಮತ್ತು ದವಾಖಾನೆಗೆ ಹೋಗ್ಬೇಕಾಗಿತ್ತು, ಅದನ್ನು ತಿಳಿಸ್ಬೇಕಾಗಿತ್ತು. ಅಂದರೆ ಮಾತು ಎಷ್ಟು ಬರೀ ಒಂದು ಮಾತು. ಅಂಧಸ್ಯ ಪುತ್ರ ಅಂಧ ಅಂಧಕಿ. ದ್ರೌಪದಿ ಅಂದಿದ್ದು ಅಂಧ ಮಾತು. ಅವನು ದುರ್ಯೋಧನ ನೀರೆಲ್ಲ ತಗೊಂಡು ಮ್ಯಾಗ ಇರ್ಸಂಬಾಕೈತಾನ ದೋತ್ರ ಅವ ನೀರಿದ್ದಿದ್ದಿಲ್ಲ. ಅದಕ್ಕೆ ಆಕೆ ಅಂದು ಕೊಡ್ಡನ ಮಗ ಕುಡ್ಡ ಅದು ಧೃತರಾಷ್ಟ್ರ ಕುರುಡ, ಆದ್ರ ಮಗ ಏನು ದುರ್ಯೋಧನ ಅದು ಕುರುಡ. ನೀರೆಲ್ಲ ಪಾರೆಲ್ಲ ಮ್ಯಾಗ ದೋತ್ರ ಮಾಡ್ಕೊತಾನೆ, ಮ್ಯಾಗ ದೋತ್ರ ಇರ್ಸಂಬಾಕೈತಾನೆ. ಕಣ್ಣು ಏನು ಅಂದಾಗಿ. ಅಂಧಸ್ಯ ಪುತ್ರ ಅಂಧ, ಇದು ಸಂಸ್ಕೃತ. ಕುರುಡನ ಮಗ ಕುರುಡ. ಆ ವಿಷಯಕ್ಕೆ ಬರ್ತೀವಿ. ಇದೆಲ್ಲ ದುಶ್ಯಾಸನ ಕಡೆಯಿಂದ ಸೀರೆ ಸೆಳೆಯೋದು, ವನವಾಸಕ್ಕೆ ಹೋಗೋದು, ಇವೆಲ್ಲ ಎದರಿಂದ ಅಂದರೆ ಆಕೆ ಒಂದು ಮಾತು. ಅದನ್ನು ಮಾತ್ರ ಸರಿ ಇರ್ತಿರ್ತವೆ ಅಂತಂದ್ರೆ ಸುಮ್ಮಿದ್ದು ಬಿಟ್ಟು ಮುಗಿದಾಗ ಅವಿನ ಕುಂಟನೆ ಇರೋದಕ್ಕ ಅವು 4 ಕಣ್ಣು ಇರೋದಕ್ಕ ಯಾಕೆ ನಿಮಗೆ ಬೇಕಾಗಿಲ್ಲ. ಇದೆಲ್ಲ ಅವಘಡ ಆಗೋದು. ಎಲ್ಲ ರಾಷ್ಟ್ರ ಹೊಡೆಯೋದು, ಮನೆ ಹೊಡೆಯೋದು, ಕುಟುಂಬ ಹೊಡೆಯೋದು ಇದರಿಂದ ಅಂತ. ಅದಕ್ಕೆ ಅವ್ರು ನಿರ್ಮೂಷಿಗಳಂತಾರೆ ಸುಧಾರಸಧಾರೆ ಯಾವುದು. ಯಾವಾಗಲೂ ಕೂಡ ನಿರಂತರವಾಗಿ ನಾವು ಮಾತನಾಡ್ತಾ ಇರ್ತೀವಲ್ಲ, ಮಾತನಾಡುವ ಭಾಷೆಯೊಳಗೆ ಅಪ್ಪಿತಪ್ಪಿ ಸ್ವಲ್ಪ ಹೋತು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಬರೇ 1-2 ಶಬ್ದಗಳು ಎಷ್ಟು ಅವಘಡ ಆಗಿಬಿಟ್ಟು. ಈಗ ನಮ್ಮ ಮಕ್ಕಳು ಮಾತಾಡಿದ್ರು ಅವು ಎಷ್ಟು ಮಾತಾಡೋದು ಅಂದರೆ ಎಷ್ಟು ಅವಘಡ ಆಗಿಬಿಡ್ತಾರೆ. ಅಂದ್ರೆ ಅದ್ರಾಗ ಇವತ್ತಿನ ದಿನಮಾನಗಳಲ್ಲಿ ಬಹಳ ತೂಕಬದ್ಧವಾಗಿ ಮಾತಾಡೋದು. ಮಾತಿನಲ್ಲಿ ಸ್ವಲ್ಪ ಏನು ಹೆಚ್ಚು ಕಡಿಮೆ ಅಂತ ಬಡದ ಗಾಯ ಸ್ವಲ್ಪ ಏನು ಆಗ್ಬೋದು. ಮಾತಿನ ಗಾಯ ಬಿದ್ದು ಕಟ್ಟಿದಕ್ಕಿಂತ ಇದರ ಮೀರಿ ಸುಧಾರಸಧಾರಿ ಯಾವುದು ಹೀಗೆ ಮೃದು ವಚನ. ಶಿವಾನಂದಪ್ಪು ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಮೃದು ವಚನ ಅಂದರೆ ನಿಮ್ಮ ಲೌಕಿಕದ ಮಾತುಗಳಲ್ಲ, ಅದಕ್ಕಿಂತ ಮೀರಿರ್ತಕ್ಕಂಥದ್ದು ಅಂತಂದರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಹಾವಾಕ್ಯ ಅಯಮಾತ್ಮ ಬ್ರಹ್ಮ ಅಖಂಡಂ ಜ್ಞಾನ. ಇದೆಲ್ಲ ಅಖಂಡವಾಗಿರ್ತಕ್ಕಂಥದ್ದು ಬ್ರಹ್ಮಾಂಡ ಜಗದಾಗಲ್ಲ, ಮುಗಿದಾಗಲ್ಲ, ಬಿಳಿಯಾಗಲ್ಲ, ನಿಮ್ಮಗಲ್ಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಇವು ನಿಜವಾಗಿರ್ತಕ್ಕಂತಹ ಮಾತುಗಳಂತ ಶರಣರು. ಈ ಮಾತುಗಳನ್ನು ನೀವು ಮಾತಾಡಿದಂತಂದ್ರೆ ನಮ್ಮ ಭಾವ ಬ್ರಹ್ಮಮಯ ಆಗ್ತೈತಿ, ದೇವಮಯ ಆಗ್ತೈತಿ. ಅವರಂತ ಶಿವಾನಂದಪ್ಪರು ಒಂದು ಪ್ಯಾರದಲ್ಲಿ ಅವರು ವ್ಯಾಖ್ಯಾನ ಬರೀತಾರೆ. ಮೃದುವಚನ ಅಂತಂತಂದರೆ ಹೆಂಗೆ ಅಂತಂದರೆ ನಾಮಸ್ಮರಣೆಯಿಂದ ಮಾಡಿರ್ತಕ್ಕಂತಹ ಏನು ಮಾತುಗಳು ಬರ್ತಾವಲ್ಲ ಅವೆಲ್ಲವೂ ಕೂಡ ಬ್ರಹ್ಮಮಯವಾಗಿರ್ತಾವೆ. ದೇವನಿರ್ಮಿತವಾಗಿರ್ತಕ್ಕಂಥ ಮಾತುಗಳಲ್ಲ, ಅವು ಮಂತ್ರ ಅಂತ ಅನಿಸ್ಕೊಳ್ತಾವೆ. ಅಂತಹ ಮಾತುಗಳಿಂದ ನಾವು ಪರಮಾತ್ಮ ಯಾವಾಗಲೂ ಶಿವ ಮನೆಯಾಗ ಯಾರು ಬೇದರೂ ಕೂಡ ಶಿವ ಏನಾದ್ರು ಯಾಕೆ ನೋಡೋದಕ್ಕೆ ಶಿವಾನ. ಈಗ ನಾವೆಲ್ಲರೂ ಯಾರು ನೀವು ಹಾಗೆ ಕೂಡಲೇ ಆಯಿ ಮುತ್ಯ ಅಜ್ಜ ಇರ್ತಾರಲ್ಲ, ನಾವು ಮಾತಾಡ್ಸಿದ ಕೂಡಲೇ ಸ್ವಲ್ಪ ಕೇಳಿಸ್ತದೆ. ಆರಾಮಿದೆ, ಆರಾಮಿದೆ. ಮತ್ತೇನು ವಿಷಯ ಏನಿಲ್ಲ, ಕಿವಿನೇ ಮಂದಾಗ ಯಾವ ಸುರುಕಾಗ್ಬೇಕಾಗಿ ವಯಸ್ಸಾದ್ಮೇಲೆ ನಾವಂತೇವೆ ಅವ್ರಿಗೆ ಭಾಳ ಚಲೋ ಆಯ್ತು. ಮಕ್ಕಳು ಮೊಮ್ಮಕ್ಕಳು ಸ್ವಚ್ಛತೆ ಬೇದ್ರೆ ಇದೇನು ಬೆಲೆ ಹಾಕೊಳಂಗಿಲ್ಲ, ಚಲೋ ಆತಪ್ಪ ಅಂತ ನಾವು ಅಂತೀವಿ. ಅವಾಗ ಅಕಸ್ಮಾತ್ ಮಗ ಸೊಸಿ ಏನು ಸಾವಕಾಶ ಮಾತಾಡ್ತಿರ್ತಾರೆ ಅವರು. ನಾ ಜೋರು ಮಾತಾಡಿದ್ದು ಕೇಳೋದಂಗಿಲ್ಲ, ಆ ಬೀದದ್ದು ಕೇಳಿಸ್ತೈತಿ. ಮತ್ತು ಅದೇನು ಕೇಳ್ತೈತಿ, ಇದೇನು ಕೇಳೋದಲ್ಲ.
ಅಂದ್ರೆ ವಯಸ್ಸಾದ ಮೇಲೂ ಸಹಿತ ನಾವಿನ್ನ ಕೇಳಬೇಕು ಅದಕ್ಕೆ ಅವರು ಅಂತಾರೆ. ಆ ಮಾತು ತೊಗೊಂಡು ಏನು ಮಾಡಿದ್ದೀವಿ, ದೇವರು ಮುದ್ದಾಮ ನಮ್ಮನ್ನು ಕೇಳೋದು ಮಾಡ್ಯಾನ, ಲೌಕಿಕದ ಮಾತು ಕೇಳುವಾಗ ಕೇಳೋದು ಮಾಡಿದ್ವಿ. ಇನ್ನಾದರೂ ಸಹಿತ ದೇವಚಿಂತನೆ ಮಾಡ್ತಕ್ಕಂಥ 4 ಶಬ್ದಗಳನ್ನು ಮಾತಾಡು, ಲೌಕಿಕದ ಮಾತು ಬಿಡು ಅಂತ ತಿಳ್ಕೊಂಡಂತೆ ನೋಡಿದ ಅವನು ದೇವರು ಕಿವಿ ಕೊಟ್ಟೆ ಚಲೋ ಕೇಳ್ತಾನ ಅಂತೇಳಿ ಬರೀ ಗಾಡಿ ಕಿವಿ ಹೆಚ್ಚಿ ಮತ್ತವ್ರು ಮಾತಾಡೋದು ಕೇಳಿದ ನನ್ನ ಬಗ್ಗೆ ಏನಂತಿರ್ತಾರೆ ಎಷ್ಟಾದ್ರು ಕೇಳ ಅದಕ್ಕೆ ಅಂದಿರ್ತಾರೆ. ಯಾರು ಆ ಕಡೆ ನೋಡ್ತಾರೆ, ಯಾರು ಇರಲ್ಲ ಅವ್ನು ಮಾತಾಡ್ತಾರೆ. ಗಾಡಿ ಕಿವಿಯವರು ಮಾಡ ಈಗ ಇಬ್ಬರ ಆ ಕಡೆ ನೋಡೋದ ಯಾರು ಇರಲ್ಲ ಅವ್ನು ಮಾತಾಡ್ತಾರೆ. ಯಾಕೆ ಅಂತ ಹೇಳ್ತೆ ಗಾಡಿ ಕಿವಿ ಅದ ಚೂಡಿರ್ತಾರಲ್ಲ ಚೂಡಿರ್ತಾರೆ ಗಾಡಿ ಕಿವಿ. ಅದಕ್ಕಾಗಿ ದೇವರು ಬರ್ತಾ 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 ಯಾಕೆ ಕ್ಷೀಣ ಮಾಡ್ತಾನೆ ಅಂತಂದ್ರೆ ಊರು ದೂರ ಆಯಿತು, ಸ್ಮಶಾನ ಸಮೀಪ. ಅಂದ್ರೆ ಅರ್ಥ ನಾವು ಈ ವಯಸ್ಸಾದಂಗೆ ಮನೆಯಿಂದ ದೂರ ಆಗೋದು, ನಾವು ಆ ಕಡೆ ಸಮೀಪ ಆಗೋದು. ಮತ್ತು ಆ ಕಡೆ ಸಮೀಪ ಆಗ್ಬೇಕಾದ್ರೆ ಅಲ್ಲಿ ವೈರಾಗ್ಯದ ಮಾತನಾಡಿರ್ತಾವೆ. ಅವರು ತೆಗಿತಿರ್ತಾರೆ, ಸಂಗಾರ ಮಾಡ್ತಿರ್ತಾರೆ, ಕಟ್ಟೋರು ಕಟ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ. ಏನು ರೀ ನಾವೆಲ್ಲ ಉಳಿಸಿ ಹೋಗೋದಲ್ಲ ಬಂದು ಕೂತಾರಲ್ಲಿ ಸ್ಮಶಾನದಲ್ಲಿ ಎಲ್ಲರೂ ಏನು ರೀ ಎಲ್ಲ ಖರೀದಿ ಹೋಗೋದು ಖರೀದಿ ಕಬ್ಬ ಹೋಗೋದಿಲ್ಲ ಹೋಗ್ಯದ ಖರೀದಿ ಬಿಲ್ ಹಾಕೊಳ್ಳೋದು ಮತ್ತೆ ಇದೆಲ್ಲ ಸ್ಮಶಾನದಾಗ ಮತ್ತು ಎಲ್ಲಿ ಹೋಗೋದು ಲೌಕಿಕ ತಪ್ಪಿದ್ದಲ್ಲಿ ಇರ್ತದೆ. ಅದಕ್ಕೆ ಅವರು ಅಂತಾರೆ, ಜೀವನ ಶಿವಗಳು ಹೇಳ್ತಾರೆ. ಅದನ್ನು ಶಿವಾನಂದಪ್ಪರು ತಮ್ಮ ತಾತ್ಪರ್ಯದಲ್ಲಿ ದೇವಚಿಂತನೆಯನ್ನು ಕುರಿತಾಗಿರ್ತಕ್ಕಂಥ ಮಾತುಗಳು ಇದ್ದು ಅಂದರೆ ಅವಕ್ಕೆ ಮೃದುವಚನ, ಅವಕ್ಕೆ ಹಿತವಚನ, ಅದು ನಿಜವಾಗಿರ್ತಕ್ಕಂಥ ಸುಧಾರ ಸದ್ಧಾರೆ ಅನ್ನುವಂಥ ಮಾತು. ಸುಧಾರ ಅಂತಂದ್ರೆ ಅಮೃತಮಯವಾಗಿರ್ತಕ್ಕಂಥ ಮಾತುಗಳನ್ನು ಆಡಬೇಕಾಗಿತ್ತು ಅಂದರೆ ಅಮೃತ ಸಮಾನವಾಗಿರ್ತಕ್ಕಂಥ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ್ದಾದರೆ ಅದು ಅಮೃತ ಸಮಾನವಾಗಿರ್ತಕ್ಕಂಥ ಮಾತುಗಳು ನಾಮ ಬರ್ತಾರೆ ಅನ್ನುವಂಥ ತಾತ್ಪರ್ಯವನ್ನು ಇಟ್ಟುಕೊಂಡು ಸುಧಾರ ಸಧಾರಿ ಯಾವುದು ನಿಮಗೆ ಮೃದು ವಚನ ಪ್ರಶ್ನೆನೂ ಅವ್ರಿಗೆ ಇಷ್ಟು ನಮ್ಮ ಭಾಷೆ ಶುದ್ಧವಾಗಿರಲಿ, ನಮ್ಮ ಮಾತು ಶುದ್ಧವಾಗಿರಲಿ, ಮತ್ತೊಬ್ಬರಿಗೆ ಮನಸ್ಸು ನೋಯಿಸುವಂಥ ಬೇಡ, ಕೊಂಕ ನುಡಿಗಳು ಬೇಡ, ಬಿರು ನುಡಿಗಳು ಬೇಡ. ಅದಕ್ಕೆ ಅವರು ಗಣಾಚಾರ ಅಂತ ಹೆಸರಿಟ್ಟರು ಶರಣರು. ಬಿರುನುಡಿಗಳನ್ನು ಕೇಳುವಂಥ ಪ್ರಸಂಗ ಬಂತಂತಂದ್ರೆ ಆ ಜಾಗ ಬಿಟ್ಬಿಡು, ಹೋಗಿ ಅದು ಹೋಗಿ ಅವ್ರು ಮಾತಾಡ್ತಾರೆ, ನೀ ಕೇಳಾಕ್ತಾರೆ. ಅದರಿಂದ ನನ್ನ ಕಿವಿಗಳು ಮತ್ತು ಅಭಿವೃದ್ಧಿ, ಅದರಿಂದ ಮನಸ್ಸಿಗೆ ನೋವಾಗ್ತದೆ. ಜಗನೇ ಬಿಟ್ಟರೆ ಮೂರು ಹೋಗ್ತದೆ. ಪ್ರತಿಭಟನೆ ಮಾಡುವಂಥದ್ದು ಶಕ್ತಿ ಇತ್ತು ಮಾಡು, ಇಲ್ಲಕ್ಕೆ ಅದು ಕುಂದ್ರಾಕ ಹೋಗ್ಬೇಡ, ಹೌದು ದೂರ ಹೋಗಿ. ಇದು ಗಣಾಚಾರ ಶರಣರು ಮಾಡಿರ್ತಕ್ಕಂಥ ಪಂಚಾಚಾರಗಳಲ್ಲಿ ಲಿಂಗಾಚಾರ, ಶಿವಾಚಾರ, ಸದಾಚಾರ, ಗಣಾಚಾರ, ನೃತ್ಯಾಚಾರ ಅಂತಕ್ಕಂಥ 5 ಆಚಾರಗಳು. ಅದರಲ್ಲಿ ಇದೊಂದು ಕೂಡ ಆಚಾರ. ಅಂತಹ ಒಂದು ವಿಶೇಷತೆ ಶಕ್ತಿ ನಮ್ಮ ನಾಲಿಗೆಗೆ, ಪ್ರತಿಯೊಬ್ಬರು ನಾಲಿಗೆಯೂ ಕೂಡ ಸಂಘರ್ಷಗಳು ಆಗೋದು ಯಾವಾಗಲೂ ಈ ನಾಲಿಗೆಯಿಂದ. ಯಾವ ಬಾಂಬು ಬೇಕಾಗಿಲ್ಲ, ಯಾವ ಅಸ್ತ್ರಗಳು ಬೇಕಾಗಿಲ್ಲ, ನಾಲಿಗೆ ಅಂತ ಅಸ್ತ್ರನೇ ಯಾವುದೂ ಇಲ್ಲ ಜಗತ್ತಿನ. ಇಡೀ ಒಡೆಯುವುದು ಅದರಿಂದ ಅಂತಂದ್ರೆ ಅಮೃತದಂಥ ಹಾಲು ಐತಿ. ಉಪ್ಪು ಭಾಳ ದೊಡ್ಡ ಹಳದಿಲ್ಲ, ಹಾಲಿನಷ್ಟು ಉಪ್ಪಿಲ್ಲ, ಬರೀ ಒಂದು ಹಳದು ಅರ್ಥಾತ್. ಹಂಗೆ ಇಡೀ ಮನಸ್ಸನ್ನು ಕಲಿಸುವಂಥ ಒಂದು ಮಾತು ಆಟುವಂಥ ಮನಸ್ಸೆಲ್ಲ ಕಲಿಸ್ತಾರೆ. ಇಂಥ ಮಾತುಗಳು ಬೇಡ ಅಂತಂದು ಈ ಮಾತನ್ನು ಲೌಕಿಕವಾಗಿರ್ತಕ್ಕಂಥ ಮಾತಿದ್ರೂ ಕೂಡ ಇದರಲ್ಲಿ ಪರಮಾರ್ಥ ಐತಿ, ಬ್ರಹ್ಮ ಐತಿ, ದೇವರು ಐತಿ, ಎಲ್ಲ ಐತಿ. ಇದು ಯಾರಿಗೆ ಬೇಡ, ಯಾವ ಜಾತಿಯವ್ರಿಗೆ ಬೇಡ ಮಾತು, ಒಳ್ಳೆಯ ಮಾತು ಯಾರಿಗೆ ಬೇಡ, ಯಾವ ಧರ್ಮದವ್ರಿಗೆ ಬೇಡ. ಅದಕ್ಕೆ ಇಂತಹ ರೀತಿಯಾಗಿರ್ತಕ್ಕಂಥ ಯಾವುದೇ ಧರ್ಮಿ ಇರಲಿ, ಯಾವುದೇ ಕರ್ಮಿ ಇರಲಿ, ಯಾವುದೇ ಜಾತಿ ಇರಲಿ, ಕುಲ ಗೋತ್ರ ಎಲ್ಲ ಇರಲಿ, ಶುದ್ಧವಾಗಿರ್ತಕ್ಕಂಥ ಮಾತಿರಲಿ. ನುಡಿದರೆ ಲಿಂಗ ಮೆಚ್ಚಿ ಹೌದನ್ನಬೇಕು, ಪರಮಾತ್ಮ ಮೆಚ್ಚಿ ಹೌದನ್ಬೇಕು, ಹಂಗೆ ಮಾತಾಡೋದು. ಇಷ್ಟು ನಿಜಗುಣ ಶಿವರು ಹೇಳ್ತಕ್ಕಂಥ ಮಾತುಗಳು.
ಮಾತುಗಳನ್ನು ಸಿದ್ಧಿಂತಾದ ಕಲ್ಪನೆ ಮಾಡೋಣ. ಎಲ್ಲರಿಗೂ ಶರಣಾಗತಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪರಮೇಶ್ವರ ನಮಃ.